ಸತೀಶ್ ಜಾರಕಿಹೊಳಿ ಅವರು ಕೂಡ ಅಧ್ಯಕ್ಷರಾಗಬೇಕು ಅಂತ ಇದ್ದವರು. ಆದ್ದರಿಂದ ಅವ್ರನ್ನೂ ಭೇಟಿ ಮಾಡಿ ಅವರು ಎಲ್ಲ ರೀತಿಯ ಸಹಕಾರವನ್ನು ಪಕ್ಷಕ್ಕೆ ಕೇಳಲಿಕ್ಕೆ ಬಂದಿದ್ದೀನಿ. ಅವರು ಸಹ ಎಲ್ಲ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಅವರು ಪಕ್ಷ ಸಂಘಟನೆ ವಿಚಾರಕ್ಕೆ ಏನಾದರೂ ಸಲಹೆಗಳನ್ನ ಕೊಟ್ಟಿದ್ದಾರೆ? ಅವರೆಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ನಡೆಸಬೇಕಾದ್ರೆ ಸರ್ಕಾರದ ಸಹಕಾರ ಯಾವ ರೀತಿ ಇರಬೇಕು, ಸರ್ಕಾರ ನಡೆಸಬೇಕಂದ್ರೆ ಪಾರ್ಟಿ ಸಹಕಾರ ಯಾವ ರೀತಿ ಇರಬೇಕು ಅನ್ನೋದನ್ನು ಚರ್ಚೆ ಮಾಡಿ ಎರಡು ಜೋಡೆತ್ತಿನ ಗಾಡಿ ಹೋಗುತ್ತೆ ಮುಂದೆ. ಅವರು ಆಕಾಂಕ್ಷಿ ಆಗಿದ್ದಿದ್ರು, ಅವ್ರದ್ದೊಂದು ಕಂಡೀಷನ್ ಇತ್ತು. ಆ ಕಂಡೀಷನ್ ಅವ್ರು ಒಪ್ಪಲಿಲ್ಲ. ಅದಕ್ಕೆ ನನಗೆ ಯಾರೂ ಇಲ್ಲ ಅಂತೇಳಿ ನನಗೆ ಮಾಡಿದ್ರು. ಭಾಳ ಸಂತೋಷದ ವಿಚಾರ. ಆದ್ದರಿಂದ ಅವರು ಎಲ್ಲ ಪಕ್ಷದಲ್ಲಿ ಮೊದಲಿಂದನೂ ಎಲ್ಲ ಚುನಾವಣೆಗಳಲ್ಲಿ, ಈಗ ತೆಲಂಗಾಣ PCC ಅಧ್ಯಕ್ಷರವರು ಮಹೇಶ್ ಗೌಡು 21ರಲ್ಲಿ ಅಲ್ಲೂ ಹೋಗಿ ಕೆಲಸ ಮಾಡಿ ಇಡೀ ದೇಶದಲ್ಲಿ ಮಹಾರಾಷ್ಟ್ರ, ಗೋವಾ, ತೆಲಂಗಾಣದಲ್ಲೆಲ್ಲ ಅವರು ಪಕ್ಷದ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಸರ್ಕಾರದಿಂದ ಕೂತ್ಕೊಂಡು ಪಕ್ಷಕ್ಕೆ ಏನು ಸಹಾಯ ಮಾಡಬೇಕು ಅದನ್ನು ಮಾಡ್ತಾರೆ. ಸರ್, ತಾವು ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿರುವಂಥದ್ದು. ಈ ಕರ್ನಾಟಕದ ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ನಿಮ್ಮ ಫಾರ್ಮುಲಾ ಯಾವ ಥರ, ವಿಷನ್ ಯಾವ ಥರ ಇರುತ್ತೆ? ಫಾರ್ಮುಲಾ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳೇನಿದೆ ಆ ಸಿದ್ಧಾಂತದ ಮೇಲೆ ಸರ್ಕಾರ ನಡಿಬೇಕು. ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಮಹಾತ್ಮ ಗಾಂಧಿಯವರ ತತ್ವ ಸಿದ್ಧಾಂತ ಏನಿತ್ತು, ಸರ್ವಧರ್ಮ ಸಮಭಾವ್, ಅದರ ಜೊತೆಗೆ ಹೋಗಬೇಕು. ಮತ್ತು ಭಾರತೀಯ ಜನತಾ ಪಾರ್ಟಿಯವರು SIR, CAA ಅದರ ಮೂಲಕ ನೈಜ ಮತದಾರರ ಹೆಸರನ್ನು ಪಟ್ಟಿಯಿಂದ ತೆಗೆದುಕೊಂಡು ಹೋಗ್ತಾರಲ್ಲ, ಅದನ್ನು ಯಾವುದೇ ಕಾರಣಕ್ಕೆ ಅದನ್ನು ಅಚಾತುರ್ಯ ಆಗದಂಗೆ ನಾವು ನೋಡ್ಕೊಳ್ಬೇಕು. ತಾವು ಪಕ್ಷ ಸಿದ್ಧಾಂತದಲ್ಲಿ ರಾಜಿ ಆಗುವಂಥವ್ರಲ್ಲ. ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರೆ, ಅಧಿಕಾರ ಬೇಕಾದರೂ ಆ ಕಡೆಗೆ ಹೋಗಿ ಪಕ್ಷ ಸಂಘಟನೆ ಮಾಡೋರು ಇಲ್ಲಿ ನಿಂತ್ಕೊಳ್ಳಿ ಜೊತೆಗೆ. ಅಧಿಕಾರ ಅಂತ ಅಂದರೆ ಕೆಲವರು ಬಂದು ನನ್ನ ಹತ್ರ ಅಪ್ಲಿಕೇಶನ್ ಕೊಡ್ತಾರೆ, ನಮ್ಗೆ ಅದು ಮಾಡಿ ಇದು ಮಾಡಿ ಅಂತ. ಅದೆಲ್ಲ ಮಾಡೋದು ಮುಖ್ಯಮಂತ್ರಿಗಳು. ಪಕ್ಷದ ವಿಚಾರದಲ್ಲಿ ನಾನು ಮಾಡೋದು ಅಂತ ಹೇಳಿರ್ತಕ್ಕಂಥದ್ದು. ಅಂದರೆ ಪಕ್ಷ ಮುಖ್ಯ ಅನ್ನುವಂಥ ಸಂದೇಶ. ಪಕ್ಷ ಎಲ್ರಿಗೂ ಸಹ ಮುಖ್ಯ. ಎಲ್ಲ MLAಗಳು, MP ಗಳು, ಮಂತ್ರಿಗಳು ಎಲ್ಲರೂ ಸಹ ಪಕ್ಷಕ್ಕೆ ಮೊದಲ ಪ್ರಾತಿನಿಧ್ಯ ಕೊಡ್ತಾರೆ. ಅದರಲ್ಲಿ ಯಾರಿಗೂ ಸಹ ಡೌಟ್ ಬೇಕಾಗಿಲ್ಲ. ಯಾಕಂದರೆ ಪಕ್ಷ ಸಂಘಟನೆ ಮಾಡೋದು ಬೇರೆ, ಸರ್ಕಾರ ನಡೆಸೋದು ಬೇರೆ. ಆದ್ದರಿಂದ ಸರ್ಕಾರ ನಡೆಸೋಕ್ಕೆ ಅವ್ರದ್ದೇ ಆದ ದಾಟಿಗಳಿರುತ್ತೆ, ಪಕ್ಷ ನಡೆಸೋಕ್ಕೆ ನಮ್ಮದೇ ಆದ ದಾಟಿ ಇರುತ್ತೆ. ಸಂಪೂರ್ಣವಾಗಿ ಅವ್ರು ಮೊದಲಿಂದನೂ ಕೊಟ್ಟಿದ್ದಾರೆ, ಈಗಲೂ ಕೊಡ್ತಾರೆ, ಮುಂದೆನೂ ಕೊಡ್ತಾರೆ.